ಹಾಯ್ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಬಿಜಿಗುರು ಕ್ಲಾಸ್ಗೆ ತಮಗೆಲ್ಲ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇದ್ರು ಅವರಿಗೆ ಉಪಯೋಗ ಆಗಲಿ ಅಂತೇಳಿ ನಾನು ಕನ್ನಡ ತರಗತಿಗಳನ್ನು ನಡೆಸ್ತಾ ಇದ್ದೀನಿ. ಈಗಾಗಲೇ ನಾನು ಹಿಂದಿನ ತರಗತಿಯಲ್ಲಿ ವರ್ಣಮಾಲೆಗಳ ಬಗ್ಗೆ, ಗುಣಿತಾಕ್ಷರ, ಸಂಯುಕ್ತಾಕ್ಷರಗಳ ಬಗ್ಗೆ, ನಾಮಪದಗಳ ಬಗ್ಗೆ ಆ ವಿಡಿಯೋಗಳನ್ನು ನೋಡಿದ್ದೀವಿ. ಹಾಗಾದ್ರೆ ಇವತ್ತಿನ ದಿನ ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ತಮ್ಗೆ ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ಹುಟ್ಟಿದಾಗ ಉಸಿರು ಇರುತ್ತೆ, ಹೆಸರು ಇರಲ್ಲ. ಹುಟ್ಟಿದಾಗ ಉಸಿರು ಇರುತ್ತೆ, ಹೆಸರು ಇರಲ್ಲ. ಸತ್ತಾಗ ಹೆಸರು ಇರುತ್ತೆ, ಉಸಿರು ಇರಲ್ಲ. ಸತ್ತಾಗ ಹೆಸರು ಇರುತ್ತೆ, ಉಸಿರು ಇರಲ್ಲ. ಹಾಗಾಗಿನೇ ಈ ಹುಟ್ಟು ಸಾವುಗಳ ಮಧ್ಯೆ ಹೆಸರು ಉಳಿಯುವಂತಹ ಕೆಲಸವನ್ನು ನೀವೆಲ್ಲರೂ ಮಾಡಬೇಕಾಗಿದೆ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ನಮ್ಮ ಈ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಇವತ್ತಿನ ದಿನ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡೋಣ. ಹಾಗಾದ್ರೆ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು? ನಾಮ ಪ್ರಕೃತಿಗಳ ಮೇಲೆ ಸೇರಿ ನಾಮಪದಗಳನ್ನು ರೂಪಿಸುವಂತಹ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ವಿಭಕ್ತಿಯಲ್ಲಿ ಬರ್ತಕ್ಕಂಥ ಪ್ರಕಾರಗಳ ಬಗ್ಗೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಭಕ್ತಿಗಳು. ಹಾಗಾದ್ರೆ ವಿಭಕ್ತಿಗಳು ಯಾವಂದ್ರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಇವು 7 ಪ್ರಕಾರಗಳು. 8ನೇದು ಸಂಬೋಧನೆ ಅಂತ ಹೇಳಿ ಬರ್ತದೆ, ಆದರೆ ಅದು ಅವಶ್ಯಕತೆ ಇಲ್ಲ. ಈ 7 ನೋಡಿದ್ರೆ ಸಾಕು. ಹಾಗಾದ್ರೆ ಈ ವಿಭಕ್ತಿಗಳ ಪ್ರತ್ಯಯಗಳನ್ನು ನೋಡೋಣ. ಹಾಗಾದ್ರೆ ಈ ವಿಭಕ್ತಿಗಳ ಪ್ರತ್ಯಯಗಳು ಒಂದೊಂದಾಗಿ. ಮೊದಲನೇದಾಗಿ ಪ್ರಥಮ ವಿಭಕ್ತಿಯ ಪ್ರತ್ಯಯ ಉ, ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಅಣ್ಣು, ತೃತೀಯ ವಿಭಕ್ತಿಯ ಪ್ರತ್ಯಯ ಇಂದ, ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಕೆ, ಹೀಗೆ ಅಕ್ಕೆ, ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ, ಷಷ್ಠಿ ವಿಭಕ್ತಿ ಪ್ರತ್ಯಯ ಅ, ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅಲ್ಲಿ. ಅದೇ ರೀತಿ ಅವಲ್ಲಿ ಹೇಳಿದಂಗೆ ಸಂಬೋಧನೆ ಎ, ಇರ ಅಂತ ಹೇಳಿ ಬರ್ತದ. ಇನ್ನ ಈ ವಿಭಕ್ತಿ ಪ್ರತ್ಯಯಗಳ ಕಾರಕಾರ್ಥಗಳು ಅಂತ ಹೇಳಿ ಬರ್ತೇವೆ. ಹಾಗಾದ್ರೆ ಆ ಕಾರಕಾರ್ಥಗಳನ್ನು ಒಂದೊಂದಾಗಿ ನೋಡೋಣ. ಪ್ರಥಮ ವಿಭಕ್ತಿಯ ಕಾರಕಾರ್ಥ ಕರ್ತೃಕಾರಕ ಅಂತ ಹೇಳ್ತೀವಿ. ಅದೇ ರೀತಿ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕರ್ಮಕಾರಕ ಅಂತ ಹೇಳ್ತಿರ್ತೀವಿ. ಇನ್ನು ಅದೇ ರೀತಿ ತೃತೀಯ ವಿಭಕ್ತಿಯ ಕಾರಕ ಕರಣಕಾರಕ ಅಂತ ಹೇಳ್ತೀರಿ. ಇನ್ನು ಅದೇ ರೀತಿ ಚತುರ್ಥಿ ವಿಭಕ್ತಿಯ ಕಾರಕ ಸಂಪ್ರದಾನ ಕಾರಕ ಅಂತ ಹೇಳ್ತಿರ್ತೀವಿ. ಅದೇ ರೀತಿ ಪಂಚಮಿ ವಿಭಕ್ತಿಯ ಕಾರಕ ಆಪಾದನಾ ಕಾರಕ ಅಂತ ಹೇಳ್ತಿರ್ತೀವಿ. ಅದೇ ರೀತಿ ಷಷ್ಠಿ ವಿಭಕ್ತಿಯ ಕಾರಕ ಸಂಬಂಧ ಕಾರಕ ಅಂತ ಹೇಳ್ತಿರ್ತೀವಿ. ಇನ್ನು ಕೊನೆಯದಾಗಿ ಸಪ್ತಮಿ ವಿಭಕ್ತಿಯ ಕಾರಕ ಅಧಿಕರಣ ಕಾರಕ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ವಿಭಕ್ತಿಗಳು, ಪ್ರತ್ಯಯಗಳು, ಕಾರಕಗಳನ್ನು ನೋಡಿದ್ವಿ. ಹಾಗಾದ್ರೆ ಇದಕ್ಕೆ ಒಂದೊಂದು ಉದಾಹರಣೆಗಳನ್ನು ಕೂಡ ನೋಡಿಬಿಡೋಣ ಬನ್ನಿ ಫ್ರೆಂಡ್ಸ್. ಹಾಗಾದ್ರೆ ಪ್ರಥಮ ವಿಭಕ್ತಿಯ ಹೂ ಪ್ರತ್ಯಯಕ್ಕೆ ಒಂದು ಉದಾಹರಣೆ ಹಾಗಾದ್ರೆ ರಾಮನು. ನೋಡಿ, ಇಲ್ಲಿ ನೂದಲ್ಲಿ ಹೂ ಇದೆ, ಹೌದಾ? ರಾಮನು. ಇನ್ನು ತೃತೀಯ ಹಣ್ಣು ನೋಡಿ, ಉದಾಹರಣೆ ರಾಮನಣ್ಣು. ರಾಮನಣ್ಣು ಅಂದ್ರೆ ಹಣ್ಣು ಇದೆ. ಇನ್ನು ಅದೇ ರೀತಿ ತೃತೀಯ ವಿಭಕ್ತಿ ಉದಾಹರಣೆ ರಾಮನಿಂದ. ನಿಂದ ಅಂದ್ರೆ ಎಂದ. ಅದೇ ರೀತಿ ಚತುರ್ಥಿ ವಿಭಕ್ತಿಗೆ ಉದಾಹರಣೆ ರಾಮನಿಗೆ. ರಾಮನಿಗೆ ಅಂದ್ರೆ ಹೀಗೆ ಇದೆ. ಅದೇ ರೀತಿ ಪಂಚಮಿ ವಿಭಕ್ತಿಯ ಉದಾಹರಣೆ ನೋಡೋಣ್ರಿ, ರಾಮನ ದೆಸೆಯಿಂದ ಅಂದ್ರೆ ಇದು ದೆಸೆಯಿಂದ. ಇನ್ನು ಅದೇ ರೀತಿ ಷಷ್ಠಿ ವಿಭಕ್ತಿ ಪ್ರತ್ಯೇಕ ಉದಾಹರಣೆ ನೋಡೋಣ, ರಾಮನ. ನ ಅಂದ್ರೆ ಅ ಇದೆ. ಇನ್ನು ಅದೇ ರೀತಿ ಸಪ್ತಮಿ ವಿಭಕ್ತಿಯ ಪ್ರತ್ಯೇಕ ಉದಾಹರಣೆ ರಾಮನಲ್ಲಿ. ನಲ್ಲಿ ಅಂದ್ರೆ ಅಲ್ಲಿ ಇದೆ. ಇದು ಏನಪ್ಪ ಅಂದ್ರೆ ಸೊ ಫ್ರೆಂಡ್ಸ್, ಹೊಸ ಕನ್ನಡದ ವಿಭಕ್ತಿಯ ಪ್ರತ್ಯಯಗಳ ಬಗ್ಗೆ ಇರತಕ್ಕಂಥ ವಿಭಕ್ತಿಗಳು, ಪ್ರತ್ಯಯಗಳು, ಕಾರಕಾರ್ಥಗಳು ಒಂದು ಉದಾಹರಣೆಯನ್ನು ಕೂಡ ನೋಡಿದ್ವಿ. ಇದು ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಅದೇ ರೀತಿ ಫ್ರೆಂಡ್ಸ್, ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಒಂದ್ಸರ್ತಿ ನೋಡ್ಕೊಂಡು ಬಿಡೋಣ. ಹಾಗಾದ್ರೆ ಹಳೆಗನ್ನಡದಲ್ಲಿ ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಮ ಅಂತ ಹೇಳ್ತಿರ್ತೀವಿ. ಇನ್ನು ಅದೇ ರೀತಿ ದ್ವಿತೀಯ ಅಂ ಅಂತ ಹೇಳ್ತಿರ್ತೀವಿ. ತೃತೀಯ ಎಂ ಅಂತ ಹೇಳ್ತಿರ್ತೀವಿ. ಚತುರ್ಥಿ ಕೆ, ಗೆ, ಅಕ್ಕೆ ಅಂತ ಹೇಳ್ತಿರ್ತೀವಿ. ಅದೇ ರೀತಿ ಪಂಚಮಿ ಅತ್ತನಿಂ, ಅತ್ತನಿಂದಂ ಅಂತ ಹೇಳ್ತಿರ್ತೀವಿ. ಇನ್ನು ಅದೇ ರೀತಿ ಷಷ್ಠಿ ಅ ಅಂತ ಹೇಳ್ತಿರ್ತೀವಿ. ಅದೇ ರೀತಿ ಸಪ್ತಮಿ ಒಳ್, ಓಳ್ ಅಂತ ಹೇಳ್ತಿರ್ತೀವಿ. ಇದು ಏನಪ್ಪಾ ಅಂದ್ರೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಫ್ರೆಂಡ್ಸ್. ಇನ್ನ ಈ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳಿಗೆ ಒಂದು ಉದಾಹರಣೆ ನೋಡ್ಕೊಂಡು ಬಿಡೋಣ. ಇಲ್ಲಿ ನೋಡಿ, ಪ್ರಥಮ ಮ ಅರಸಂ. ಅದೇ ರೀತಿ ದ್ವಿತೀಯ ಅಂ ಅರಸನಂ. ಅದೇ ರೀತಿ ತೃತೀಯ ಇಂ ಅರಸನಿಂ. ಅದೇ ರೀತಿ ಚತುರ್ಥಿ ಕೆ, ಗೆ, ಕೆ ಅರಸಂಗೆ. ಅದೇ ರೀತಿ
ಪಂಚಮಿ ಅತ್ತನಿನ್ ಅಥವಾ ಅತ್ತನಿಂದಂ ಉದಾಹರಣೆ ಅರಸನತ್ತನಿಂ. ಅದೇ ರೀತಿ ಷಷ್ಠಿ ಅರಸನ. ಅದೇ ರೀತಿ ಸಪ್ತಮಿ ಓಳ್ ಅರಸ ನೋಳ್. ಇದು ಏನಪ್ಪ ಅಂದ್ರ ಹಳೆಗನ್ನಡದ ಪ್ರತ್ಯಯಗಳು ಮತ್ತು ಅದಕ್ಕಿರ್ತಕ್ಕಂಥ ಉದಾಹರಣೆ. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು, ಈ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು ಹೊಸಗನ್ನಡದು ಮತ್ತು ಹಳೆಗನ್ನಡದು ಅವು ಒಂದೊಂದು ಉದಾಹರಣೆ ಕೂಡ ನೋಡಿದ್ವಿ. ಇಲ್ಲಿವರೆಗೆ ವಿಭಕ್ತಿ ಪ್ರತ್ಯಯ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವೆಲ್ಲರೂ ನೋಡಿದ್ವಿ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.